ಕಷ್ಟದ ಸಮಯದಲ್ಲಿ ಮಾತ್ರ ಜನರು ನಿಜವಾಗಿಯೂ ಪ್ರೀತಿಸಲ್ಪಡುತ್ತಾರೆ. ನಾನು ಹೇಳಲು ಹೊರಟಿರುವ ಈ ಕಥೆಯು ಈ ಗಾದೆಯ ಮೇಲೆ ಆಧಾರಿತವಾಗಿದೆ. ಒಬ್ಬ ಯುವಕ ಮತ್ತು ಯುವತಿ ಪ್ರೀತಿಸಿ ಮದುವೆಯಾದರು. ಈ ಪ್ರೇಮ ಕಥೆಯಲ್ಲಿ ಅವರಿಬ್ಬರು ಸಮಾಜದಿಂದ ಅಥವಾ ಅವರ ಕುಟುಂಬಗಳಿಂದ ಯಾವುದೇ ಪರೀಕ್ಷೆಗಳು ಅಥವಾ ವಿರೋಧವನ್ನು ಎದುರಿಸಲಿಲ್ಲ. ಹಾಗಾದರೆ ಇದು ಸಂತೋಷದ ಕಥೆಯೇ ಅಥವಾ ದುಃಖದ ಕಥೆಯೇ? ಮೊದಲು ಪೂರ್ಣ ಕಥೆಯನ್ನು ಕೇಳೋಣ, ನಂತರ ನಾವು ನಿರ್ಧರಿಸೋಣ. ಆ ಹುಡುಗ ಬಡವನಾಗಿದ್ದನು. ಅವನಿಗೆ ಉತ್ತಮ ಕೆಲಸವಿರಲಿಲ್ಲ. ಹುಡುಗಿ ಶ್ರೀಮಂತ ಕುಟುಂಬದವಳಲ್ಲದಿದ್ದರೂ ಸ್ವಲ್ಪ ಉತ್ತಮ ಆರ್ಥಿಕ ಪರಿಸ್ಥಿತಿ ವರ್ಗದಿಂದ ಬಂದಿದ್ದಳು. ಮದುವೆಯಾದ ಕೆಲವೇ ತಿಂಗಳ ನಂತರ ಪರಿಸ್ಥಿತಿ ಇಬ್ಬರಿಗೂ ಕಷ್ಟವಾಯಿತು. ಗಂಡನಿಗೆ ಜೀವನ ಸಾಗಿಸಲು ಸಾಕಷ್ಟು ಹಣ ಸಾಕಾಗಲಿಲ್ಲ. ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಹೆಂಡತಿ ಅವರ ಖರ್ಚುಗಳನ್ನು ಹೆಚ್ಚಿಸುವ ಯಾವುದೇ ಬೇಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿದಳು. ಒಂದು ದಿನ ಬೆಳಿಗ್ಗೆ ಹೆಂಡತಿ ತನ್ನ ಗಂಡನಿಗೆ ಹೇಳಿದಳು, ನೋಡು, ನನ್ನ ಕೂದಲಿನ ಕ್ಲಿಪ್ ಮುರಿದಿದೆ. ಸಾಧ್ಯವಾದರೆ ದಯವಿಟ್ಟು ಹೊಸದನ್ನು ಖರೀದಿಸು, ಏಕೆಂದರೆ ನನ್ನ ಕೂದಲು ಸಾಕಷ್ಟು ಉದ್ದವಾಗಿದೆ. ಕ್ಲಿಪ್ ಇಲ್ಲದೆ ನಿರ್ವಹಿಸುವುದು ಕಷ್ಟ. ಗಂಡ ಕೆಲವು ಸೆಕೆಂಡುಗಳ ಕಾಲ ಮೂಕನಾದನು. ನಂತರ ಅವನು ತನ್ನ ಹೆಂಡತಿಗೆ, ನಾನು ನಿನ್ನ ಪ್ರತಿಯೊಂದು ಆಸೆಯನ್ನು ಪೂರೈಸಲು ಬಯಸುತ್ತೇನೆ, ಆದರೆ ನಿನಗೆ ನನ್ನ ಪ್ರಸ್ತುತ ಪರಿಸ್ಥಿತಿ ಚೆನ್ನಾಗಿ ತಿಳಿದಿದೆ. ನೋಡು, ನನ್ನ ಕೈಗಡಿಯಾರವು ಕೆಲವು ತಿಂಗಳುಗಳಿಂದ ಮುರಿದು ಹೋಗಿದೆ ಮತ್ತು ನಾನು ಅದನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಈಗ ನೀನು ಯೋಚಿಸು, ನಾನು ನಿನಗೆ ಹೊಸ ಕ್ಲಿಪ್ಪನ್ನು ಹೇಗೆ ಖರೀದಿಸಲಿ? ಗಂಡ ಕೆಲಸಕ್ಕೆ ಹೋದನು. ಆದರೆ ಇಡೀ ದಿನ ಅವನು ತನ್ನ ಹೆಂಡತಿಯ ಬಗ್ಗೆ ಮೊದಲ ಬಾರಿ ಅವಳು ಏನಾದರೂ ಕೇಳಿದ್ದರ ಬಗ್ಗೆ ಯೋಚಿಸುತ್ತಲೇ ಇದ್ದನು ಮತ್ತು ಅವಳು ತನ್ನ ಬಗ್ಗೆ ಅವನಿಗೆ ಹೆಚ್ಚು ಪ್ರಿಯವಾದದ್ದನ್ನು ಕೇಳಿದಳು. ಕೂದಲ ರಕ್ಷಣೆಯ ಉತ್ಪನ್ನ. ಗಂಡನು ತನ್ನ ಹೆಂಡತಿಯ ಸುಂದರವಾದ ದಪ್ಪ ಕೂದಲನ್ನು ಪ್ರೀತಿಸುತ್ತಿದ್ದನು ಮತ್ತು ಕ್ಲಿಪ್ ತರುವ ಬದಲು ಅವನು ತನ್ನ ಕಷ್ಟಗಳನ್ನು ವಿವರಿಸಿದನು. ಮತ್ತೊಂದೆಡೆ ಹೆಂಡತಿಗೆ ತುಂಬ ವಿಷಾದವಾಯಿತು. ಗಂಡ ತಿನ್ನಲು ಸಾಕಷ್ಟು ಹಣವನ್ನು ಎಷ್ಟು ಕಷ್ಟಪಟ್ಟು ಸಂಪಾದಿಸುತ್ತಾನೆಂದು ತನಗೆ ಚೆನ್ನಾಗಿ ತಿಳಿದಿದೆ ಮತ್ತು ಅವಳು ಅವನಿಂದ ಹೊಸ ಕ್ಲಿಪ್ಪನ್ನು ಕೇಳಬಾರದಿತ್ತು ಎಂದು ಯೋಚಿಸಲು ಪ್ರಾರಂಭಿಸಿದಳು. ಆ ಸಂಜೆ ಗಂಡ ಮನೆಗೆ ಹಿಂತಿರುಗಿದ. ಅವನ ಕೈಯಲ್ಲಿ ಹೊಸ ಕ್ಲಿಪ್ ಇತ್ತು. ಅವನು ತನ್ನ ಹೆಂಡತಿಯನ್ನು ಸಂತೋಷದಿಂದ ಕರೆದ. ಅವನ ಹೆಂಡತಿ ಕಾಣಿಸಿಕೊಂಡ ತಕ್ಷಣ ಅವನು ಅವಳಲ್ಲಿಯ ಬದಲಾವಣೆಯನ್ನು ಗಮನಿಸಿದನು. ಹತ್ತಿರದಿಂದ ನೋಡಿದಾಗ ಅವಳ ಉದ್ದವಾದ ದಪ್ಪ ಕೂದಲು ಈಗ ಚಿಕ್ಕದಾಗಿದೆ ಎಂದು ಅವನಿಗೆ ತಿಳಿಯಿತು. ಗಂಡ ಅವನ ಕೈಯಲ್ಲಿದ್ದ ಕ್ಲಿಪ್ಪನ್ನು ಅವಳಿಗೆ ಕೊಟ್ಟು, ನೀನು ನಿನ್ನ ಕೂದಲನ್ನು ಏನು ಮಾಡಿದೆ? ನಾನು ನಿನಗೆ ಈ ಕ್ಲಿಪ್ ತಂದೆ ಎಂದು ಕೇಳಿದನು. ಹೆಂಡತಿ ತಾನು ಹಿಡಿದಿದ್ದ ಹೊಸ ಗಡಿಯಾರವನ್ನು ತನ್ನ ಗಂಡನ ಕೈಯಲ್ಲಿರಿಸಿ, ನನಗೆ ಇನ್ನು ಕ್ಲಿಪ್ ಅಗತ್ಯವಿಲ್ಲ, ಏಕೆಂದರೆ ನಾನು ನನ್ನ ಉದ್ದ ಕೂದಲನ್ನು ಕತ್ತರಿಸಿ ಮಾರಿದೆ. ಹಣದಿಂದ ನಿನಗೆ ಒಂದು ಕೈಗಡಿಯಾರವನ್ನು ಖರೀದಿಸಿದೆ ಎಂದು ಹೇಳಿದಳು. ಇದನ್ನು ಕೇಳಿದ ಗಂಡ ನಂತರ ಕಣ್ಣೀರಿನಿಂದ ಹೇಳಿದ, ಈ ಕ್ಲಿಪ್ಪಿಗೆ ನಿನಗೆ ಹಣ ಎಲ್ಲಿಂದ ಬಂತು? ಗಂಡ ತನ್ನ ಮುರಿದ ಗಡಿಯಾರವನ್ನು ರಿಪೇರಿ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ನಾನು ನಿನಗೆ ಒಂದು ಕ್ಲಿಪ್ ತರಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅದನ್ನು ಗಡಿಯಾರ ತಯಾರಕನಿಗೆ ಮಾರಿ ಹಣದಿಂದ ಒಂದು ಕ್ಲಿಪ್ ಖರೀದಿಸಿದೆ ಎಂದು ಹೇಳಿದನು. ಈ ಬಾರಿ ಹೆಂಡತಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು, ಏಕೆಂದರೆ ತನ್ನ ಪತಿ ಮುರಿದ ಗಡಿಯಾರವನ್ನು ಧರಿಸಿದ್ದನೆಂದು ಅವಳಿಗೆ ತಿಳಿದಿತ್ತು ಮತ್ತು ಅವನು ತನ್ನ ಹೆಂಡತಿಗಾಗಿ ಅಂಥ ಅಮೂಲ್ಯ ವಸ್ತುವನ್ನು ಮಾರಿದನು. ಸ್ನೇಹಿತರೆ, ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿರಬೇಕು. ಥ್ಯಾಂಕ್ ಯು.